ಹೇ ಗೈಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬಾ ಜನ ಬಂದು KCET ಬಗ್ಗೆ ಅಪ್ಡೇಟ್ಗಳು ಕೇಳ್ತಿದ್ರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀನಿ. ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತಹ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಸೊ ತುಂಬಾ ಜನ ಕೇಳ್ತಿರುವಂತದ್ದು ಏನಪ್ಪಾ ಅಂದ್ರೆ, ನಾಳೆ ಮಾರ್ಕ್ ರೌಂಡ್ ನ ಒಂದು ರಿಸಲ್ಟ್ ಬರುತ್ತೆ. ಅದಾದ್ಮೇಲೆ ಆಪ್ಷನ್ ಎಂಟ್ರಿನ ಎಡಿಟ್ ಮಾಡೋಕೆ ಆಪ್ಷನ್ ಯಾವಾಗ ಕೊಡ್ತಾರೆ ಅಂತಾನು ಕೂಡ ತುಂಬಾ ಜನ ಕೇಳ್ತಿದ್ರೆ. ಸೊ ಮೊದಲನೇದಾಗಿ ಮಾರ್ಕ್ ರೌಂಡ್ ಬಗ್ಗೆ ಕ್ಲಿಯರ್ ಮಾಡ್ಕೊಂಡ್ಬಿಡೋಣ. ಮಾರ್ಕ್ ರೌಂಡ್ ರಿಸಲ್ಟ್ ಬಂದ್ಬಿಟ್ಟು 6ನೇ ತಾರೀಕು ಒಳಗಡೆ ಬರುತ್ತೆ ಅಂತ ಹೇಳ್ಬಿಟ್ಟು ಅಪ್ಡೇಟ್ ಮಾಡಿದ್ದೆ. ಸೊ ಅದೇ ತರ ನಿಮ್ಗೆ ನಾಳೆ ಮಧ್ಯಾಹ್ನ ತನಕನೂ ಕೂಡ ಟೈಮ್ ಇದೆ. ಇನ್ನ ಮಾರ್ಕ್ ರೌಂಡ್ ಯಾವಾಗ ಬೇಕಾದ್ರೂ ಕೂಡ ಅನೌನ್ಸ್ಮೆಂಟ್ ಮಾಡಬಹುದು. ಓಕೆನಾ. ಸೊ 6ನೇ ತಾರೀಕು ಒಳಗಡೆ ಅನೌನ್ಸ್ಮೆಂಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅಪ್ಡೇಟ್ ಇತ್ತು. ಸೊ ಹಂಗಾಗಿ ನಾಳೆ ನಿಮ್ಗೆ ಅಪ್ಡೇಟ್ ಸಿಗುತ್ತೆ. ನಾನೇ ನಿಮ್ಗೆ ಅಪ್ಡೇಟ್ನ ಕೊಡ್ತೀನಿ ನಾಳೆ. ಓಕೆನಾ. ಸೊ ಎರಡನೇದಾಗಿ ಆಪ್ಷನ್ ಎಂಟ್ರಿನ ಯಾವಾಗ ಎಡಿಟ್ ಆಪ್ಷನ್ ಬಿಡ್ತಾರೆ ಅಂತ ಹೇಳ್ಬಿಟ್ಟು ತುಂಬಾ ಜನ ಕೇಳ್ತಿದ್ದೀರಾ. ಸೊ ಮೊದಲನೇದಾಗಿ ಎಡಿಟ್ ಆಪ್ಷನ್ ಅನ್ನುವಂಥದ್ದು ಮಾರ್ಕ್ ರೌಂಡ್ ರಿಸಲ್ಟ್ ಬಂದ ಆದ್ಮೇಲೆ ನಿಮ್ಗೆ ಚಾನ್ಸಸ್ ಇರುವಂಥದ್ದು, ಅದಕ್ಕಿಂತ ಮುಂಚೆ ಇರೋದಿಲ್ಲ. ಓಕೆನಾ. ಸೊ ಇದು ನಿಮ್ಗೆ ಕ್ಲಿಯರ್ ಆಗಬೇಕಾಗುತ್ತೆ. ಮಾರ್ಕ್ ರೌಂಡ್ ರಿಸಲ್ಟ್ ಆದ್ಮೇಲೆ ನಿಮ್ಗೆ 1 ವಾರದ ತನಕ ಆಪ್ಷನ್ ಎಂಟ್ರಿನ ಎಡಿಟ್ ಮಾಡೋಕ್ಕೆ ಬಿಡ್ತಾರೆ. ಅದಾದ್ಮೇಲೆ ಯಾವುದೇ ಕಾರಣಕ್ಕೂ ಯಾವುದು ಪ್ರೋಸೆಸ್ ಇರೋದಿಲ್ಲ. ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಅನ್ನುವಂಥದ್ದು ಸ್ಟಾರ್ಟ್ ಆಗಿಬಿಡುತ್ತೆ ಅಂತಲೇ ಹೇಳ್ಬೋದು. ಸೊ ಹಾಗಾಗಿನೇ ನೀವು ತುಂಬ ಕೇರ್ಫುಲ್ ಆಗಿ ಆಪ್ಷನ್ ಎಂಟ್ರಿನ ಮಾಡಬೇಕಾಗುತ್ತೆ. ಸೊ ನಾನು ಕೆಲವೊಂದು ಟಿಪ್ಸ್ ಕೊಡ್ತೀನಿ ನೋಡಿ. ಆಪ್ಷನ್ ಎಂಟ್ರಿನ ನೀವು ಎಡಿಟ್ ಮಾಡೋಕ್ಕಿಂತ ಮುಂಚೆ ಕಾಲೇಜ್ ಲಿಸ್ಟ್ನ ಮಾಡ್ಕೋಬೇಕಾಗುತ್ತೆ. ಫಸ್ಟ್ ನೀವು ಕಾಲೇಜ್ ಲಿಸ್ಟ್ನ ಮಾಡ್ಕೊಂಡಿದ್ದೀರಾ ಅಂದರೆ ನೀವು ಯಾವ ರೀತಿ ನೀವು ಫಸ್ಟ್ ಆಪ್ಷನ್ ಎಂಟ್ರಿ ಮಾಡಿದ್ರು ಅದೇ ಥರನೇ ಕಾಲೇಜ್ ಲಿಸ್ಟನ್ನು ಕೂಡ ಪ್ರಿಪ್ರೇಷನ್ ಮಾಡ್ಕೊಂಡೇ ನೀವು ಆಪ್ಷನ್ ಎಂಟ್ರಿಗೆ ಹೋಗಬೇಕಾಗುತ್ತೆ. ಸೊ ಯಾವುದೇ ಕಾರಣಕ್ಕೂ ನೀವು ಕಾಲೇಜ್ ಲಿಸ್ಟ್ನ ಪ್ರಿಪ್ರೇಷನ್ ಇಲ್ದಂಗೆ ಆಪ್ಷನ್ ಎಂಟ್ರಿನ ಸಬ್ಮಿಟ್ ಕೊಡಕ್ಕೆ ಹೋಗ್ಬೇಡಿ. ಯಾಕಂದರೆ ರಫ್ ಆಗಿ ಕಾಲೇಜಸ್ನ ಸೆಲೆಕ್ಟ್ ಮಾಡಕ್ಕೆ ಹೋಗ್ಬೇಡಿ. ಇವಾಗ ಒಂದು ಎಡಿಟ್ ಆಪ್ಷನ್ ಬಿಡ್ತಾರೆ ಬಿಟ್ಟರೆ ಫಸ್ಟ್ ರೌಂಡ್ ಆದಮೇಲೆ ನಿಮ್ಗೆ ಇಲ್ಲಿ ಕಾಲೇಜಸ್ನ ಆ್ಯಡ್ ಅಥವಾ ರಿಮೂವ್ ಎರಡರಲ್ಲಿ ಒಂದು ಬಿಡ್ತಾರೆ. ಸೊ ಅದಕ್ಕೋಸ್ಕರ ತುಂಬ ಕೇರ್ಫುಲ್ ಆಗಿ ನೀವು ಆಪ್ಷನ್ ಎಂಟ್ರಿನ ಮಾಡಬೇಕಾಗುತ್ತೆ. ಓಕೆನಾ. ಸೊ ಇನ್ನೇನು ಅಪ್ಡೇಟ್ ಬಂತು ಅಂತ ಹೇಳಿದ್ರೆ KCET ಕಡೆಯಿಂದ ನಾನು ನಿಮಗೆ KE ಕಡೆಯಿಂದ ಅಪ್ಡೇಟ್ ಬಂತು, ನಾನು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ನನ್ನೊಂದು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ. ಓಕೆನಾ. ಸೊ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿದ್ರೆ ಅಂದರೆ ಪ್ರತಿಯೊಂದು ಅಪ್ಡೇಟ್ ಕೂಡ ವಿಡಿಯೋ ಮಾಡೋಕ್ಕಿಂತ ಮುಂಚೆ ನನ್ನಲ್ಲಿ ಅಪ್ಡೇಟ್ ಮಾಡ್ತೀನಿ. ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.